ಪಾರ್ಕಿನ್ಸನ್ ಕಾಯಿಲೆ ನರಗಳ ದೌರ್ಬಲ್ಯದಿಂದ ಅಥವಾ ನರಗಳು ಸಾಯುವಿಕೆಯಿಂದ ಬರುವಂಥ ಒಂದು ಕಾಯಿಲೆ. ಪ್ಲಾಸ್ಟಿಕ್ ಅನ್ನೋದು ಇನ್ಸುಲೇಷನ್ ವೈರ್ ಇರ್ತದೆ, ಅದು ಹೋಗಿ ಕಿತ್ಕೊಂಡು ಹೋಗಿದ್ರೆ ಅದು ಎಲ್ಲರೂ ಮುಟ್ಟಕ್ಕೆ ಹೋದ್ರೆ ಏನಾಗುತ್ತೆ? ಕರೆಂಟ್ ಶಾಕ್ ಹೊಡಿಸ್ಕೋತೀವಿ. ಇದೇ ಈ ಶರೀರದಲ್ಲಾಗುವಂಥದ್ದು. ಅದರ ಮುಂದಿನ ಅಪಾಯಕಾರಿ ಹಂತ ಹೇಗೆ? ಕೇವಲ ಅದೊಂದೇ ಮಾತ್ರೆಯನ್ನು ತೊಗೊಂಡು ನಿರ್ವಹಿಸಬೇಕಾ? ಮತ್ತು ಇದನ್ನು ಹೇಗೆ ಮಾಡಿದರೆ ತಡಿಬಹುದು? ಇದನ್ನು ನೋಡೋಣ. ಅತಿಯಾಗಿ ಕೊರಗೋದು, ಹಗಲು ರಾತ್ರಿ ಕೊರಗೋದು, ಯಾವುದೋ ಒಂದು ವಿಷಯ ಇಟ್ಕೊಳ್ಳೋದು, ಅದೇ ಜೀವದ ಸರ್ವಸ್ವ ಅಂತ ಅಂದ್ಕೊಳ್ಳೋದು, ಕೊರಗ್ತಾ ಕೂತ್ಕೊಳ್ಳೋದು. ಮೆದುಳಿನಲ್ಲಿ ಇರ್ತಕ್ಕಂತಹ ಶುದ್ಧವಾದ ಕೊಬ್ಬಿನ ಅಂಶ, ಶುದ್ಧವಾದ ಪ್ರೋಟೀನ್ ಅಂಶವನ್ನು ಹೀರ್ಕೊಂಡು ಇಲ್ಲಿ ಇದನ್ನು ಕೋಟಿಂಗ್ ಮಾಡಿಬಿಡ್ತದೆ. ಅಂದರೆ ಇದಕ್ಕೆ ನಾನು ಹೇಳೋದು, ಬುನಾದಿ ಕಲ್ಲನ್ನು ಕಿತ್ತು ತಲೆ ಮೇಲೆ ಇಟ್ಕೊಂಡ್ರೆ ಒಳ್ಳೆಯದಾ ಅಂತ. ಸರ್, ಅವ್ರಿಗೆ ಕಣ್ಣಿಗೆ ಕಾಣೋದು ಏನಪ್ಪ ಅಂದರೆ ಕೈ ಅಳ್ಳೋದು ಕೃಪ. ಇಂಗ್ಲೀಷ್ ಮಾತ್ರೆ ತೊಗೊಂಡಾಗ ಭಾಳ ಬೇಗ ನಿಲ್ಲುತ್ತೆ, ಆಯುರ್ವೇದ ಮಾತ್ರೆ ತೊಗೊಂಡಾಗ ಕಡಿಮೆ ಆದರೆ ನಿಲ್ಲೋದು ಬೇಗ ನಿಲ್ಲಲ್ಲ ಅಂತ ಹೇಳ್ತಾರೆ. ಅದು ಓದಿದರೆ ಭಯ ಅನಿಸುತ್ತೆ. ಇಂಥ ಮಾತ್ರೆಗಳನ್ನೆಲ್ಲ ಅದು ಹೆಂಗಪ್ಪ ಇದನ್ನು ಜಗತ್ತಿಗೆಲ್ಲ ಜನರಿಗೆ ಕೊಡ್ತಾರೆ ಅಂತ ಅನ್ಸುತ್ತೆ. ಅಲ್ಲ, ಆಯುರ್ವೇದ ಮಾತ್ರೆ ಒಂದ್ಸರಿ ಬಿಟ್ಟರೆ ಏನೂ ಆಗೋದಿಲ್ಲ. ನೀವಾಗಗಳು ಹಿಂಗೆ ಅಂಟ್ಕೊಂಡು ಏನಿಲ್ಲ, ಅವು ಬಿಡಿ ಬಿಡಿಯಾಗಿದ್ದಾವೆ. ಇಲ್ಲಿ ಕರೆಂಟ್ ಕೊಡ್ತಾ ಇರ್ತದೆ, ಮಾಂಸ ಕೆಲಸ ಮಾಡ್ತಾ ಇರ್ತದೆ, ಜಗ್ಗೋದು ಬಿಡೋದು ಮಾಡ್ತಾ ಇರ್ತೀರಿ, ಕರೆಂಟ್ ಕೊಡ್ತಾ ಇರ್ತದೆ. ಅಂದರೆ ಬೆಳ್ಳಿಯಿಂದ ಮಾಡಿರ್ತಕ್ಕಂಥ ಭಸ್ಮದಲ್ಲಿ ಈ ಕೆಮಿಕಲ್ ಫಾರ್ಮುಲೇಷನ್ ಕರೆಕ್ಟಾಗಿ ಕೆಲಸ ಮಾಡ್ತದೆ. ಯಾಕಂದರೆ ನಾನು ಬೆಂಕಿ ಕೈ ಹಾಕಿ ಬರ್ತೀನಿ, ನೀವು ಆಯಿಂಟ್ಮೆಂಟ್ ಹಚ್ತಾ ಇರಿ ಅಂದರೆ ಇದು ಪರ್ಮನೆಂಟ್ ಚಿಕಿತ್ಸೆ ಅಲ್ಲ. ಪಾರ್ಕಿನ್ಸನ್ಸ್ಗೆ ಇನಿಷಿಯಲ್ ಡೇಸಲ್ಲಿ ತುಂಬ ಒಳ್ಳೆಯದು. ತುಂಬ ಲೇಟರ್ ಡೇಸಲ್ಲಿ ಈ ವಿಡಿಯೋ ನೋಡಿಬಿಟ್ಟು ನಮ್ಮ ತಂದೆಗಾಗಲೇ ಮೆಮೊರಿ ಹಾಳಾಗಿದೆ, ಈಗೇನಾದ್ರು ಮಾಡಿ ಅಂದರೆ ಖಂಡಿತ ಆಗ್ತದೆ. ಈಗಿರೋದಕ್ಕಿಂತ ಒಂದು 10-20% ಇಂಪ್ರೂವ್ಮೆಂಟ್ ಕಾಣ್ಬೋದೇ ಹೊರತು ಪೂರ್ಣ ರೂಪದಲ್ಲಿ ನಾರ್ಮಲ್ ಮಾಡೋಕ್ಕೆ ಭಾಳಷ್ಟು ಶ್ರಮ ಪಡಬೇಕಾಗ್ತದೆ. ನಮಸ್ಕಾರ. ಇವತ್ತಿನ ವಿಷಯ ಪಾರ್ಕಿನ್ಸನ್ ಕಾಯಿಲೆಯನ್ನು ಬಾರದಂತೆ ತಡೆಯುವುದು ಹೇಗೆ, ಬಂದ ಮೇಲೆ ಅದನ್ನು ನಿಯಂತ್ರಿಸೋದು ಮತ್ತು ಹೋಗಲಾಡಿಸ್ಕೊಳ್ಳೋದು ಹೇಗೆ ಅಂತ. ಈ ವಿಡಿಯೋಗಳ ಉದ್ದೇಶ ಜನರನ್ನು ಆಸ್ಪತ್ರೆಗಳಿಂದ, ರೋಗಗಳಿಂದ ದೂರ ಇಡುವಂಥದ್ದು ಮತ್ತು ಆರೋಗ್ಯಯುತ, ಆನಂದಮಯ, ಯಶಸ್ವಿ ಜೀವನದತ್ತ ಕೊಂಡೊಯ್ಯುವುದು. ಪಾರ್ಕಿನ್ಸನ್ ಕಾಯಿಲೆ ನರಗಳ ದೌರ್ಬಲ್ಯದಿಂದ ಅಥವಾ ನರಗಳು ಸಾಯುವಿಕೆಯಿಂದ ಬರುವಂಥ ಒಂದು ಕಾಯಿಲೆ. ಇದು ಯಾಕೆ ಬರ್ತದೆ ಅಂತ ನೋಡೋಣ. ಈ ಕಾಯಿಲೆಯಲ್ಲಿ ಸಾಮಾನ್ಯವಾಗಿ ಶರೀರ ಹೀಗೆ ಅಳ್ಳಾಡ್ತಾ ಇರ್ತದೆ, ಅದನ್ನು ಕಂಪ ಆಗ್ತಾ ಇರ್ತದೆ, ಅವರು ವರ್ಕ್ ಮಾಡೋಕ್ಕೆ ಆಗೋದಿಲ್ಲ. ಕೇವಲ ಕೈ ಅಂತಲ್ಲ, ಶರೀರ ಕೂಡ ಇಂಬ್ಯಾಲೆನ್ಸ್ ಆಗುವಂಥದ್ದು, ಕಾಲು ನಡುಗುವಂಥದ್ದು, ತಲೆ ಹೀಗೆ ಹೀಗೆ ನಡುಗುವಂಥದ್ದು ಎಲ್ಲ ಇರ್ತದೆ. ಭಾಳಷ್ಟು ಜನರು ಅದನ್ನು ನೋಡಿರ್ತೀರಿ ಕೂಡ. ಹಾಗಂತ ಅದಕ್ಕೆ ಈಗ ಒಂದು ಚಿಕಿತ್ಸೆ ಮಾಡಿಬಿಟ್ಟು ನಡ್ಗೋದನ್ನು ನಿಲ್ಲಿಸಿಬಿಡುವಂತಹ ಮಾತ್ರೆಗಳು ಇದ್ದಾವೆ. ಖಂಡಿತವಾಗ್ಲೂ ಅದು ತಕ್ಷಣಕ್ಕೆ ಪರಿಣಾಮ ಬೀರುತ್ತೆ. ಆದರೆ ಅದರ ಮುಂದಿನ ಅಪಾಯಕಾರಿ ಹಂತ ಹೇಗೆ? ಕೇವಲ ಅದೊಂದೇ ಮಾತ್ರೆಯನ್ನು ತೊಗೊಂಡು ನಿರ್ವಹಿಸಬೇಕಾ? ಮತ್ತು ಇದನ್ನು ಹೇಗೆ ಮಾಡಿದರೆ ತಡಿಬಹುದು? ಇದನ್ನು ನೋಡೋಣ. ಮೊದಲನೇದಾಗಿ ಪಾರ್ಕಿನ್ಸನ್ ಅಂದರೆ ಏನು ಅಂತ ನೋಡೋದು. ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ ಒಂದು ವೈರ್ ಇರ್ತದೆ. ಈ ಬಲ್ಪಿಂದ ಇಲ್ಲಿಂದ ಈ ಸ್ವಿಚ್ಚಿಂದ ಈ ಬಲ್ಪಿಗೆ ಹೋಗಿರೋಂಥ ಒಂದು ವೈರ್ ಇರ್ತದೆ. ಈ ವೈರ್ ಏನು ಮಾಡ್ತೀವಿ, ಸ್ವಿಚ್ ಹಾಕ್ತೀರಾ, ಲೈಟ್ ಬರುತ್ತೆ. ಆ ವೈರ್ ಏನಾದರೂ ಮುಟ್ಟಿದರೆ ಕರೆಂಟ್ ಶಾಕ್ ಬರುತ್ತಾ? ಇಲ್ಲ ಅಲ್ವಾ? ಯಾಕೆ? ಅದ್ರ ಮೇಲೆ ಒಂದು ಇನ್ಸುಲೇಷನ್ ಇರ್ತದೆ, ಅಂದರೆ ಪ್ಲಾಸ್ಟಿಕ್ ಇರ್ತದೆ. ಒಳಗಡೆ ಅಷ್ಟು ವಿದ್ಯುತ್ ಪ್ರವಾಹ ಹರಿತಾ ಇದ್ದರೂ ನಮಗೆ ಅದು ಕರೆಂಟ್ ಹೊಡೆಯಲ್ಲ. ಯಾಕಂದರೆ ಅದ್ರ ಮೇಲೆ ಪ್ಲಾಸ್ಟಿಕ್ ಇರ್ತದೆ. ವೈರ್ನ ಹೇಗೆ ಬೇಕಾದ್ರೂ ಮುಟ್ತೀವಿ ನಾವು. ಅದೇ ಆ ವೈರ್ ಅಲ್ಲಲ್ಲೇ ಸಣ್ಣ ಸಣ್ಣ ತುಂಡಾಗಿದ್ದರೆ, ಅಲ್ಲಲ್ಲೇ ಇಲಿ ಏನಾದ್ರು ಕಳೆದ್ಬಿಟ್ಟು ಸ್ವಲ್ಪ ಹೋಗಿದ್ರೆ, ಅಥವಾ ಹಳೇದಾಗಿ ವೈರು, ಪ್ಲಾಸ್ಟಿಕ್ ಅನ್ನೋಂಥದ್ದು ಇನ್ಸುಲೇಷನ್ ವೈರ್ ಇರ್ತದೆ, ಅದು ಹೋಗಿ ಕಿತ್ಕೊಂಡು ಹೋಗಿದ್ರೆ ಅದು ಎಲ್ಲರೂ ಮುಟ್ಟಕ್ಕೆ ಹೋದರೆ ಏನಾಗುತ್ತೆ? ಕರೆಂಟ್ ಶಾಕ್ ಹೊಡಿಸ್ಕೋತೀವಿ. ಇದೇ ಈ ಶರೀರದಲ್ಲಾಗುವಂಥದ್ದು. ಈ ಮೆದುಳು ಅನ್ನುವಂಥದ್ದು ಒಂದು ವಿದ್ಯುತ್ ಉತ್ಪತ್ತಿ ಮಾಡುವಂತಹ ಒಂದು ದೊಡ್ಡ ಆರ್ಗನ್. ಈ ವಿದ್ಯುತ್ತು ಹೇಗೆ ಹರಿಯುತ್ತೆ ಶರೀರದೊಳಗೆ ಅಂದರೆ, ಬೆನ್ನು ಹುರಿ, ನಂತರ ಪೆರಿಫೆರಲ್ ನರ್ವ್ಸ್ ಅಂದರೆ ಚರ್ಮದವರೆಗೂ ಬರುವಂತಹ ನರ್ವ್ಸ್, ಮಾಂಸಖಂಡಗಳಿಗೆ, ಚರ್ಮಕ್ಕೆ ಬರುವಂತಹ ನರಗಳಿಂದ ಇಲ್ಲಿ ಉತ್ಪತ್ತಿಯಾದಂತಹ ವಿದ್ಯುತ್ತು ಕೈವರೆಗೂ ಬಂದು, ನಾನು ಕೈ ಎತ್ತು ಅಂತ ಆಜ್ಞೆ ಕೊಟ್ಟರೆ ಮೆದುಳಿಂದ ಕೈ ಮೇಲೆ ಹೇಳುತ್ತೆ. ಹೇಗೆ? ಇಷ್ಟು ಕೈ ಮೇಲೆ ಹೇಳಬೇಕು ಅಂದರೆ ಈ ಮಸಲ್ಸ್ ಎಲ್ಲವೂ ಕೆಲಸ ಮಾಡಬೇಕು, ಹೀಗೆ ಮಡಚಬೇಕು ಅಂದರೆ ಕೆಲಸ ಮಾಡಬೇಕು. ಸೊ ಈ ನರಗಳು ಕರೆಂಟನ್ನು ಕೊಡ್ತಾ ಇರ್ತದೆ. ಈ ವೈರು ಏನಾಗಿದೆ ಅಂದರೆ ಇಲಿ ಕಡಿದ ಥರ, ಅಥವಾ ಬೇಗ ವಯಸ್ಸಾಗಿ ವೈರಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಇನ್ಸುಲೇಟೆಡ್ ಥಿಂಕ್ ಏನಿರ್ತದಲ್ಲ, ಪ್ಲಾಸ್ಟಿಕ್ ಥರದ್ದು, ಅದು ಹೋಗಿಬಿಟ್ಟಿದೆ. ಹೋದಾಗ ಏನಾಗುತ್ತೆ? ಎಲ್ಲಿ ಬೇಕಲ್ಲಿ ಕರೆಂಟ್ ಲೀಕ್ ಆಗುತ್ತೆ. ಇಲ್ಲೂ ಕೂಡ ಪಾರ್ಕಿನ್ಸನ್ಸಲ್ಲಿ ಇದೇ ರೀತಿ ನರಗಳು ಅಲ್ಲಲ್ಲಿ ಓಪನ್ ಆಗಿಬಿಟ್ಟಿರ್ತವೆ. ಆ ಡೊಪಾಮೈನ್ ಅಂತ ಒಂದು ಲೇಯರ್ ಇರ್ತದೆ. ಇದನ್ನು ಆಯುರ್ವೇದದಲ್ಲಿ ಕಂಪವಾತ ಅಂತ ಕರೀತಾರೆ. ಅಂದರೆ ವಾತದಿಂದ ಶರೀರ ಕಂಪನ ಆಗ್ತಾ ಇದೆ ಅಂತ ಅರ್ಥ. ಸೊ ಅಲ್ಲಲ್ಲೇ ಕರೆಂಟ್ ಲೀಕ್ ಆದರೆ ಏನಾಗುತ್ತೆ? ನಮ್ಮ ಕಂಟ್ರೋಲ್ಗೆ ಇಲ್ದಂಗೆ ಮಸಲ್ಸ್ ಕೆಲಸ ಮಾಡ್ತವೆ. ಇದನ್ನು ನಾನು ಬೇಕಾದರೆ ಹೀಗೆ ಮಾಡ್ಬೋದು, ಎಲ್ಲರೂ ಸುಮ್ಮನೆ ನಿಲ್ಲಿಸ್ಬೋದು. ಆದರೆ ಪಾರ್ಕಿನ್ಸನ್ ಇದ್ದರೆ ನಮ್ಮ ಕಂಟ್ರೋಲ್ಗೆ ಇಲ್ದಂಗೆ ಹೀಗೆ 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 ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ? ಅಲ್ಲಿ ಕರೆಂಟು ಇಲ್ಲಿ ಬರಬೇಕಿತ್ತು, ಇಲ್ಲೇ ಲೀಕ್ ಆಗಿಬಿಡ್ತದೆ. ಸೊ ಹೀಗೆ ಲೀಕ್ ಆಗೋವಂಥದ್ದು ಏನಿದೆಯಲ್ಲ, ಇದನ್ನು ಪಾರ್ಕಿನ್ಸನ್ಸ್ ಅಂತ ಕರಿತೀವಿ. ಯಾಕೆ ಮಧ್ಯಕ್ಕೆ ಲೀಕ್ ಆಗುತ್ತೆ? ಅದು ಮೇಲಿಂದೊಂದು ಲೇಯರ್ ಹೋಗಿಬಿಟ್ಟಿರ್ತದೆ. ಆ ಲೇಯರ್ ಇರೋದ್ರಿಂದನೇ ನಮ್ಗೆ ಎಲ್ಲಿ ಬೇಕಲ್ಲಿ ಕರೆಂಟ್ ಹೊಡೆಯಲ್ಲ. ಇದು ಅಷ್ಟು ವಿದ್ಯುತ್ ಉತ್ಪತ್ತಿ ಮಾಡ್ತಾ ಇರ್ತದೆ.
ಈಗ ಪಿಟ್ಸ್ ಬಂದವ್ರಿಗೆ ನೋಡಿ ಹೇಗೆ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ, ಎಲೆಕ್ಟ್ರಿಕಲ್ ಇಂಬ್ಯಾಲೆನ್ಸ್ ಆದ ತಕ್ಷಣ ಈ ಕೈಗೂ ಈ ಅರ್ಧ ಭಾಗಕ್ಕೆ ಈ ಅರ್ಧ ಶರೀರಕ್ಕೂ ಕೋಆರ್ಡಿನೇಷನ್ನೇ ಇರಲ್ಲ. ಇಮ್ಮಿಡಿಯೇಟ್ ಅದು ಆ ಕಂಪ ಬಂದುಬಿಟ್ಟು ಬಿದ್ದುಬಿಟ್ಟು ಆಳವ ನಿದ್ದೆಗೆ ಹೋಗಿ ಎಚ್ಚರ ಆದಮೇಲೆ ಮತ್ತೆ ಎಲೆಕ್ಟ್ರಿಕಲ್ ಬ್ಯಾಲೆನ್ಸ್ ಆಗುತ್ತೆ. ಅಂದರೆ ಏನರ್ಥ, ಪಾರ್ಕಿನ್ಸನ್ಸ್ಗೆ ಇರುವಂಥ ದೊಡ್ಡ ಕಾರಣ ಏನು ಗೊತ್ತಾ? ಯಾರ್ಯಾರಿಗೆ ಬಂದಿದೆ, ಯಾರ್ಯಾರ್ದು ಮನೇಲಿದ್ದರೆ, ಯಾರ್ಯಾರು ಪರಿಚಯಸ್ಥರಿದ್ದರೆ ಗಮನಿಸಿ ಅವ್ರನ್ನ ಕೇಳಬೇಕು, ನೀವು ಹೀಗೆ ಮಾಡಿದ್ರಾ ಅಂತ. ಅದರಿಂದ ಏನು ಲಾಭ? ನಾವು ಅವ್ರನ್ನ ಕೇಳಿದ್ವು, ಈಗ ಮಾಡಿದ್ರೆ ನೀವು ಹಿಂದೆ ಅಂತ ಕೇಳಿದರೆ ಹೌದು ಅಂತ ಹೇಳ್ತಾರೆ. ಹೌದು ಅಂದ್ರೇನು? ನಾವು ಹಂಗೆ ಮಾಡಬಾರ್ದು, ಯಾಕೆಂದರೆ ನಮಗೆ ಪಾರ್ಕಿನ್ಸನ್ಸ್ ಬರಬಾರ್ದು. ಇಷ್ಟೇ, ಕಾರಣವನ್ನು ಕೈ ಬಿಟ್ಟರೆ ಮುಗೀತು. ನಿದ್ದೆಗೆಡೋದು, ಅತಿಯಾಗಿ ನಿದ್ದೆ ಕೆಡೋದ್ರಿಂದ ಒಂದು 40, 45, 50 ವರ್ಷ ಆದಮೇಲೆ ಪಾರ್ಕಿನ್ಸನ್ಸ್ ಬರೋ ಸಾಧ್ಯತೆ ಇದೆ. ಅತಿಯಾಗಿ ಚಿಂತನೆಯನ್ನು ಮಾಡೋದು, ಚಿಂತನೆ ಮಾಡೋದು ಅಂದರೆ ಕೊರಗೋದು, ಅತಿಯಾಗಿ ಕೊರಗೋದು, ಹಗಲು ರಾತ್ರಿ ಕೊರಗೋದು, ಯಾವುದೋ ಒಂದು ವಿಷಯ ಇಟ್ಕೊಳ್ಳೋದು, ಅದೇ ಜೀವದ ಸರ್ವಸ್ವ ಅಂತ ಅಂದ್ಕೊಳ್ಳೋದು, ಕೊರಗ್ತಾ ಕೂತ್ಕೊಳ್ಳೋದು. ಈ ಪ್ರಪಂಚದಲ್ಲಿ ಆ ಥರದ್ದೇನು ಇರೋದಿಲ್ಲ, ಆದರೆ ನಮ್ಮ ಮನಸ್ಸಲ್ಲಿ ಆ ಥರದ್ದಿರ್ತದೆ, ಅದನ್ನೇ ಕೊರಗ್ತಾ ಹೋಗೋದು. ಈ ಎರಡೂ ಇದಾವಲ್ಲ, ಚಿಂತೆ, ಶೋಕ, ಭಯ, ನಿದ್ರಾಹೀನತೆ, ಈ 4 ವಿಷಯಗಳು ಶರೀರದಲ್ಲಿ ಜಿಡ್ಡಿನ ಅಂಶ ಮೇಲೆ ಕೋಟಿಂಗ್ ಏನಾಗಿರ್ತದೆ ಅಲ್ಲ, ಪ್ಲಾಸ್ಟಿಕ್ ಲೇಯರ್, ಅದು ತುಂಬ ಅಂಟಾದ ಜಿಡ್ಡು, ಅದು ಅಷ್ಟು ಸುಲಭದ್ದಲ್ಲ. ನೀವು ಪ್ಲಾಸ್ಟಿಕ್ನ ವೈರ್ ಮೇಲೆ ನೋಡಿ, ಅದು ಸುಲಭವಾಗಿ ಹಿಂಗೆ ಬಿಡೋವಂಥ ಎಣ್ಣೆ ಜಿಡ್ಡಲ್ಲ, ಅದು ಬೆಂಕಿ ಹಚ್ಚಿದರೆ ಹಿಂಗೆ ಕರಗುತ್ತೆ. ಅಷ್ಟು ಜಿಡ್ಡಿನ ಅಂಶ ಕರಗೋ ಅಷ್ಟರ ಮಟ್ಟಿಗೆ ಬಾಡಿ ಹೀಟ್ ಆಗ್ತಾ ಹೋಗ್ತದೆ. ರಜೋಗುಣ ಜಾಸ್ತಿ ಆಗ್ತದೆ, ವಾತ ಜಾಸ್ತಿ ಆಗ್ತದೆ, ಹೀಟ್ ಜಾಸ್ತಿಯಾಗಿ ನನ್ನ ಮೈ ಹೀಟು, ನನ್ನ ಬಾಡಿ ಹೀಟು ಅಂತ ಯಾರು ಹೇಳ್ತಿರಲ್ಲ, ಇದೆಲ್ಲ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನಿದ್ದೆ ವಿಷಯದಲ್ಲಿ, ಚಿಂತೆ ಮಾಡೋ ವಿಷಯದಲ್ಲಿ, ಉಪವಾಸ ಮಾಡೋದ್ರಲ್ಲಿ, ಇಂಥ ವಿಷಯಗಳಲ್ಲಿ ಬಹಳಷ್ಟು ಕ್ರೋಧಿತರಾಗೋ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಹೀಗಾದಾಗ ಆ ಕೋಟಿಂಗ್ ಕರಗ್ತಾ ಬರುತ್ತೆ. ಕರಗಿದ ತಕ್ಷಣವೇ ಗೊತ್ತಾಗೋದು, ಮೊದಲಿಗೆ ಮಸಲ್ಸು ನನ್ನ ಕಂಟ್ರೋಲಲ್ಲಿ ಕೆಲಸ ಮಾಡ್ತಿಲ್ಲ, ಸ್ವಲ್ಪ ಅದರ್ತಾ ಇದೆ ಅಂತ. ಸೊ ಇದನ್ನು ಆ ಕ್ಷಣದಲ್ಲೇ ನಾವು ಅದನ್ನು ಕರೆಕ್ಷನ್ ಮಾಡಿಕೊಂಡ್ರೆ ಜೀವನ ಸುಖಮಯವಾಗಿರ್ತದೆ. ನಾವು ಇದನ್ನು ಕೇಳಿ, ಯಾರಾದರೂ ಪಾರ್ಕಿನ್ಸನ್ಸ್ ಇರೋರಿಗೆ ಕೇಳಿ ಹಿಂಗೆ ಮಾಡಿದ್ರಾ ಅಂತ, ಹೌದು ಅಂತ ಅವ್ರು ಹೇಳ್ತಾರೆ. ಅಂದರೆ ನಾವು ಆ ರೀತಿ ಇರಬಾರ್ದು ಅಂತ ನಮ್ಗೆ ಗೊತ್ತು ಮಾಡ್ಕೋಬೇಕು. ಇದು ಪಾರ್ಕಿನ್ಸನ್ ನಮ್ಮ ಜೀವನದಲ್ಲಿ ಬರದೇ ಇರೋದಕ್ಕೆ ಮೊಟ್ಟ ಮೊದಲ ಏನದು ತಡೆ. ಅಂದರೆ ಆಸ್ಪತ್ರೆ ರಹಿತವಾಗಿ, ಔಷಧಿ ರಹಿತವಾಗಿ ಪಾರ್ಕಿನ್ಸನ್ ಚಿಕಿತ್ಸೆ ಅಂದರೆ ಬಾರ್ದಂಗೆ ನೋಡ್ಕೊಳ್ಳೋದು, ಇದೇ ಮೊಟ್ಟ ಮೊದಲನೇದು. ಆಯ್ತು, ಈಗ ಬಂದುಬಿಟ್ಟಿದೆ, ಏನು ಮಾಡೋಣ? ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ. ಇಲ್ಲೊಂದು ದೊಡ್ಡ ತಪ್ಪು ಪದ್ಧತಿ ಇದೆ. ನಾನು ಆಯುರ್ವೇದ ಅಷ್ಟೇ ತೊಗೋತೀನಿ, ಅಲೋಪತಿ ಅಷ್ಟೇ ತೊಗೋತೀನಿ, ಇದನ್ನು ನಂಬಲ್ಲ, ಅದನ್ನು ನಂಬಲ್ಲ, ಇವನ್ನೆಲ್ಲ ತಲೆಯಿಂದ ತೆಗೆದುಹಾಕಿ ಈ ಶರೀರಕ್ಕೆ ಈ ಚಿಕಿತ್ಸೆಗಳನ್ನು ಮಾಡೋದ್ರಿಂದ ಇದು ಅಪಾಯರಹಿತವಾಗಿ, ಸೈಡ್ ಎಫೆಕ್ಟ್ ರಹಿತವಾಗಿ ಮುಂದೆ ಬಹಳಷ್ಟು ಕಾಲ ಚೆನ್ನಾಗಿರ್ತದೆ ಅನ್ನೋದು ಯಾವುದಿದೆಯೋ ಆ ಆಯ್ಕೆಯನ್ನು ಮಾಡ್ಕೋಬೇಕು. ಆ ಆಯ್ಕೆಯಲ್ಲಿ ಚಿಕಿತ್ಸಾ ವಿಧಾನಗಳನ್ನು ಹೇಳ್ತೀನಿ. ಮೊಟ್ಟ ಮೊದಲನೇದು ಕಾರಣವನ್ನು ಕೈ ಬಿಡೋದು, ಸರಿಯಾದ ನಿದ್ದೆ ಮಾಡೋದು, ಉಪವಾಸ ಇಲ್ದಂಗಿರೋದು, ವಾತ ಹೆಚ್ಚಾಗುವಂಥದ್ದು ಆಹಾರ ತೊಗೊಳ್ದಂಗಿರೋದು, ಕೋಪ ಮಾಡ್ಕೊಳ್ದಂಗಿರೋದು, ಭಾಳಷ್ಟು ಕೊರಗಿ ಚಿಂತೆ ಮಾಡ್ದಂಗಿರೋದು, ಇವು ತುಂಬ ಇಂಪಾರ್ಟೆಂಟ್. ಇದರ ನಂತರ ಬಂದುಬಿಟ್ಟಿದೆ ಅಲ್ಲಿಗ. ಇದರ ನಂತರ ಏನು ಮಾಡ್ಬೋದಪ್ಪ ಅಂದರೆ, ನಾವೊಂದು ಮಾತ್ರೆ ನುಂಗಿಬಿಟ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಅಂತ ನಾನು ಮಾತ್ರೆ ಹೆಸರು ಹೇಳೋಕ್ಕೆ ಹೋಗಲ್ಲ, ಅರ್ಧ ಮಾತ್ರೆನೋ ಒಂದೊಂದು ಮಾತ್ರೆನೋ ದಿನಕ್ಕೆ 4 ಸರಿ ಕೊಡ್ತಾ ಹೋಗ್ತಾರೆ, 3 ತಾಸಿಗೆ ಒಂದು ಸರಿ. ಅದು ಕೊಡ್ತಾ ಹೋಗೋದ್ರಿಂದ ನಿಲ್ಲುತ್ತೆ, ಹಿಂಗೆ ಅಳ್ಳಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ, ನಿಲ್ಲುತ್ತೆ ಅಂತಿಲ್ಲ. ಆದರೆ ಅದರ ಸೈಡ್ ಎಫೆಕ್ಟ್ ಎಷ್ಟು? ಈ ಮಾತ್ರೆಗಳಿಂದ ಆ ಕೋಟಿಂಗ್ ಬರ್ತದ ಅಂದರೆ ಬರಲ್ಲ. ಮತ್ತು ಹಾಗಾದ್ರೆ ಏನಾಗುತ್ತೆ ಅಂದರೆ, ಆ ಕೋಟಿಂಗ್ ಅನ್ನುವಂಥದ್ದು ತುಂಬ ಎನರ್ಜಿ ಇರುವಂತಹ ಒಂದು ಪ್ರೋಟೀನ್, ಫ್ಯಾಟ್, ಮತ್ತು ಅದನ್ನು ಬರೀ ಪ್ರೋಟೀನ್ ಫ್ಯಾಟ್ ಅಂದರೆ ಅದು ತಿಂದುಬಿಟ್ರೆ ಬರುವಂಥದ್ದಲ್ಲ, ಅದು ಅಂತಹ ಒಂದು ವ್ಯವಸ್ಥೆ. ಅದನ್ನು ನಾವು ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ. ನಮಗೆಲ್ಲ ಕೆಮಿಕಲ್ ಗೊತ್ತಿದ್ದರೂ ಒಂದು ಬೆರಳನ್ನು ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ, ಒಂದು ಜೀವಕೋಶ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಹೇಗೋ ಹಾಗೆ ನಮಗೆ ಪ್ರೋಟೀನ್, ವಿಟಮಿನ್ ನಾವು ತಿನ್ನೋದ ತಕ್ಷಣ ಅದ್ರ ಮೇಲೆ ಕೋಟಿಂಗನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಏನಾಗುತ್ತೆ ಅಂದರೆ, ಶರೀರದಲ್ಲಿರ್ತಕ್ಕಂತಹ ಶ್ರೇಷ್ಠವಾದ ಜಿಡ್ಡಿನ ಅಂಶ ಎಲ್ಲಿದೆಯೋ ಅದನ್ನೇ ಹೀರ್ಕೊಂಡು ಇಲ್ಲಿ ಕೋಟಿಂಗ್ ಮಾಡ್ತದೆ. ಅಂದರೆ ಮೆದುಳಿನಲ್ಲಿ ಇರ್ತಕ್ಕಂತಹ ಶುದ್ಧವಾದ ಕೊಬ್ಬಿನ ಅಂಶ, ಶುದ್ಧವಾದ ಪ್ರೋಟೀನ್ ಅಂಶವನ್ನು ಹೀರ್ಕೊಂಡು ಇಲ್ಲಿ ಇದನ್ನು ಕೋಟಿಂಗ್ ಮಾಡಿಬಿಡ್ತದೆ. ಆವಾಗ ನಿಮಗೆ ಕಂಪ ನಿಲ್ತು. ಆದರೆ ಮೆದುಳು ಸುಂದಾಗತ್ತೆ. ನೀವು ಗಮನಿಸಿರ್ಬೋದು, ಈ ಕೇವಲ ಮಾತ್ರೆಗಳನ್ನು ಕೊಟ್ಟು ಪಾರ್ಕಿನ್ಸನ್ ಕಂಟ್ರೋಲ್ ಮಾಡೋರಿಗೆ ಏನು ಲಕ್ಷಣಗಳು ಇರ್ತವೆ ಅಂದರೆ, ಕೈ ಅಳ್ಳಾಡೋದು ಸ್ವಲ್ಪ ನಿಲ್ಲುತ್ತೆ, ಆದರೆ ಅವ್ರ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ನು ಮೊದಲು ಹೋಗ್ತದೆ, ಆಮೇಲೆ ಲಾಜಿಕಲ್ ಥಿಂಗ್ಸ್ ಅದೇನಿದೆ ಅದು ಹೋಗ್ತದೆ. ನಿಧಾನವಾಗಿ ತಮ್ಮ ಊಟ ಏನು ಬೇಕು ಅನ್ನೋದು ಮರೀತಾರೆ, ನಿಧಾನವಾಗಿ ತಮ್ಮ ಮನೆ ಎಲ್ಲಿದೆ ಅನ್ನೋದು ಮರೀತಾರೆ, ತನ್ನ ರೂಮ್ ಯಾವುದು ಅಂತ ಮರೀತಾರೆ, ಬಾತ್ರೂಮಲ್ಲಿ ಹೋಗಿ ಮೂತ್ರ ಮಾಡೋ ಬದಲು ಇನ್ನೆಲ್ಲರೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗೆಲ್ಲ ಪ್ರಾರಂಭ ಆಗುತ್ತೆ. ಯಾಕೆ? ಮೆದುಳಿನಿರೋ ಇರೋವಂತಹ ಇಲ್ಲೇನೋ ಕೈ ಅಳ್ಳಾಡ್ಸೋದನ್ನ ನಿಲ್ಸಕ್ಕೆ ಹೋಗಿ
ಮೆದುಳಿನಲ್ಲಿರುವಂಥದ್ದನ್ನು ತಂದುಬಿಟ್ಟು ಇಲ್ಲಿ ಹಾಕ್ಕೊಂಡಂಗೆ ಆಗ್ತದೆ. ಅಂದರೆ ಇದಕ್ಕೆ ನಾನು ಹೇಳೋದು ಬುನಾದಿ ಕಲ್ಲನ್ನು ಕಿತ್ತು ತಲೆ ಮೇಲೆ ಇಟ್ಕೊಂಡ್ರೆ ಒಳ್ಳೆಯದಾ ಅಂತ. ಹಾಗಾದರೆ ಏನು ಮಾಡೋಣ ಡಾಕ್ಟ್ರೆ? ಖಂಡಿತವಾಗ್ಲೂ ಆ ಮಾತ್ರೆಗಳು ಚಿಕಿತ್ಸೆ ಅಲ್ಲ, ಪೂರ್ಣ ಪರಿಕಾರಿ ಅಲ್ಲ. ನೀವು ಡಾಕ್ಟರ್ ಹತ್ರ ಹೋದಾಗ ಕೇಳಬೇಕು, ಈ ಮಾತ್ರೆಗಳಂತ ಅವ್ರು ತೊಗೊಳೋದ್ರಿಂದ ಪೂರ್ಣ ಗುಣ ಆಗುತ್ತಾ? ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇದ್ರ ಸೈಡ್ ಎಫೆಕ್ಟ್ ಇದೆಯಾ ಇಲ್ವಾ? ಅವಾಗಾದರೂ ಹೇಳ್ತಾರೆ. ನೀವು ಅದನ್ನು ಕೇಳ್ದೇ ಸುಮ್ಮನೆ ತೊಗೊಳ್ತಾ ಹೋದರೆ ಇದು ಕಟ್ಟಿಟ್ಟ ಬುತ್ತಿ. ಹಾಗಾದರೆ ಆಯುರ್ವೇದ ತೊಗೊಂಡ್ರೆ ನನ್ನ ಹತ್ರ ಭಾಳಷ್ಟು ಜನ ಚಿಕಿತ್ಸೆ ತೊಗೋತಾ ಇದ್ದಾರೆ. ಆಯುರ್ವೇದ ಔಷಧಿ ತೊಗೊಳೋದ್ರಿಂದ ಅವ್ರಿಗೆ ಕಣ್ಣಿಗೆ ಕಾಣೋದು ಏನಪ್ಪ ಅಂದರೆ ಕೈ ಅಳ್ಳೋದು ಕೃಪ. ಇಂಗ್ಲೀಷ್ ಮಾತ್ರೆ ತೊಗೊಂಡಾಗ ಭಾಳ ಬೇಗ ನಿಲ್ಲುತ್ತೆ, ಆಯುರ್ವೇದ ಮಾತ್ರೆ ತೊಗೊಂಡಾಗ ಕಡಿಮೆ ಆದರೆ ನಿಲ್ಲೋದು ಬೇಗ ನಿಲ್ಲಲ್ಲ ಅಂತ ಹೇಳ್ತಾರೆ. ಹೌದು, ಯಾಕೆ? ಇಂಗ್ಲೀಷ್ ಮಾತ್ರೆ ಮಾಡುವಂಥ ಕೆಲಸ ಏನು ಅಂದರೆ ಮೆದುಳಿನಲ್ಲಿರೋ ಶಕ್ತಿನ ಎಳೆದ್ಬಿಟ್ಟು ಇಲ್ಲಿ ಕೊಟ್ಬಿಡೋದು. ನಿಂತಂಗೆ ಕಾಣುತ್ತೆ, ನಿಂತಿರಲ್ಲ. ಮಾತ್ರೆ ಬಿಟ್ಟರೆ ಮತ್ತೆ ಸ್ಟಾರ್ಟೇ. ಇದನ್ನು ನೋಡಿ, ಇವತ್ತಿನ ಬೆಳಗಿನ ಡೋಸ್ 9 ಗಂಟೆ ತೊಗೊಳೋದನ್ನು ಬಿಟ್ವಿ ಅಂದರೆ 10 ಗಂಟೆಗಾಲ ಅಳ್ಳಾಡ್ತಾ ಇರ್ತದೆ. ಅಂದರೆ ಏನರ್ಥ? ನಿರಂತರವಾಗಿ ಇಲ್ಲಿಂದ ಕಿತ್ತು ಅಲ್ಲಿ ಕೊಡಬೇಕು. ಇದು ಮಾಡೋವಂತಹ ಪದ್ಧತಿನೇ ಅಲ್ಲ. ಅದನ್ನು ಓದಿದರೆ ಭಯ ಅನಿಸುತ್ತೆ. ಇಂಥ ಮಾತ್ರೆಗಳನ್ನೆಲ್ಲ ಅದು ಹೆಂಗಪ್ಪ ಇದನ್ನು ಜಗತ್ತಿಗೆಲ್ಲ ಜನರಿಗೆ ಕೊಡ್ತಾರೆ ಅಂತ ಅನಿಸುತ್ತೆ. ಹಾಗಾದ್ರೆ ಆಯುರ್ವೇದ ಏನು ಮಾಡ್ತದೆ? ಶ್ರೇಷ್ಠವಾದ ಸ್ವರ್ಣಭಸ್ಮ, ಆಯುರ್ವೇದಕ್ಕೆ ಇರುವಂಥದ್ದು ಸ್ವರ್ಣಭಸ್ಮದಿಂದ ಇದನ್ನು ಚಿಕಿತ್ಸೆ ಮಾಡುವಂತಹ ಒಂದು ವಿಧಾನ ಇದೆ. ಸ್ವರ್ಣಭಸ್ಮನ ಬಹಳಷ್ಟು ಔಷಧಿಗಳಿಂದ, ಸ್ವರ್ಣಭಸ್ಮ ನಾವು ಕೆಲವು ಔಷಧಿಗಳಿಂದ ಕೊಟ್ಟರೆ ಗರ್ಭಕೋಶಕ್ಕೆ ಹೋಗುತ್ತೆ, ಕೆಲವು ಔಷಧಿಗಳ ಜೊತೆಗೆ ಮಿಕ್ಸ್ ಮಾಡಿಕೊಟ್ರೆ ಪ್ಯಾಂಕ್ರಿಯಾಸ್ಗೆ ಹೋಗುತ್ತೆ, ಕೆಲವು ಔಷಧಿಗಳಿಂದ ಮಿಕ್ಸ್ ಮಾಡಿಕೊಟ್ರೆ ಮೆದುಳು ಮತ್ತು ನರಕ್ಕೆ ಹೋಗುತ್ತೆ, ಕೆಲವು ಔಷಧಿಗಳಿಂದ ಮಾಡಿದ್ರೆ ಹಾರ್ಟ್ಗೆ ಹೋಗುತ್ತೆ, ಕೆಲವು ಕೊಟ್ಟರೆ ಮಸಲ್ಸಿಗೆ ಹೋಗುತ್ತೆ. ಇಲ್ಲಿ ಸ್ವರ್ಣಭಸ್ಮ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುವಂಥದ್ದು. ಇದಕ್ಕೆ ನರಗಳಿಗೇ ರೀಚ್ ಆಗಬೇಕು ಅನ್ನೋ ರೀತಿಯಲ್ಲಿ ಕೊಟ್ಟರೆ ಸ್ವರ್ಣಭಸ್ಮ ಭಾಳ ಕಾಸ್ಟ್ಲಿ. ಹೌದು, ನಿಮ್ಮ ಮೆದುಳಿಗಿಂತ ಕಾಸ್ಟ್ಲಿ ಏನಲ್ಲ, ನಿಮ್ಮ ಮೆದುಳು ಹಾಳು ಮಾಡ್ಕೊಳ್ಳೋದಕ್ಕಿಂತ ಕಾಸ್ಟ್ಲಿ ಏನಲ್ಲ. ಆದರೆ ಆ ಮಾತ್ರೆಗಳನ್ನು ಕೊಡೋದ್ರಿಂದ ಅದು ತನ್ನ ಸ್ವಂತ ಕೆಪಾಸಿಟಿಯಿಂದ ಹೋಗಿ ಇದನ್ನು ಕವರ್ ಮಾಡುತ್ತೆ. ಅದೇ ಅಲೋಪತಿ ಮಾತ್ರ ಸ್ವಂತ ಕೆಪಾಸಿಟಿ ಅಲ್ಲ, ಮೆದುಳಿನಿಂದ ರಕ್ತವನ್ನು ಅದನ್ನು ಹೀರ್ಕೊಂಡ್ಬಿಟ್ಟು ಶಕ್ತಿಯನ್ನು ಇಲ್ಲಿ ಮಾಡುವಂಥದ್ದು. ಒಂದು ಸರಿ ಬಿಟ್ಟರು ಸರಿ, ಆದರೆ ಆಯುರ್ವೇದ ಮಾತ್ರೆಯನ್ನು ಒಂದು ಸರಿ ಬಿಟ್ಟರೆ ಏನೂ ಆಗೋದಿಲ್ಲ. ನೀವಾಗಿ ನಿದ್ದೆಗೆಡೋದು, ಸಿಟ್ಟು ಮಾಡ್ಕೊಳ್ಳೋದು, ಕೋಪ, ಇದನ್ನು ಉಪವಾಸ ಇರುವಂಥದ್ದು, ಚಿಂತೆ ಮಾಡೋದು ಮಾಡಿದರೆ ಮತ್ತೆ ಹೆಚ್ಚಾಗುತ್ತೆ ಹೊರತು ಅವ್ನು ಬಿಟ್ಟುಬಿಟ್ರೆ ನೀವು ಮಾತ್ರೆ 4 ದಿನ ಬಿಟ್ಟಿದ್ದೆ ಡಾಕ್ಟ್ರೆ ಅಂದರೂ ಏನೂ ಡಿಫ್ರೆನ್ಸ್ ಆಗೋಲ್ಲ, ಆರಾಮಾಗಿರ್ತಾರೆ. ಹಾಗೆ ಮಸಲ್ಸ್, ಈ ಮಾಂಸಖಂಡಗಳು ಮತ್ತು ನರಗಳು ಹಿಂಗೆ ಅಂಟ್ಕೊಂಡೇನಿಲ್ಲ, ಅವು ಬಿಡಿ ಬಿಡಿಯಾಗಿದ್ದಾವೆ. ಇಲ್ಲಿ ಕರೆಂಟ್ ಕೊಡ್ತಾ ಇರ್ತದೆ, ಮಾಂಸ ಕೆಲಸ ಮಾಡ್ತಾ ಇರ್ತದೆ, ಜಗ್ಗೋದು ಬಿಡೋದು ಮಾಡ್ತಾ ಇರ್ತೀರಿ, ಕರೆಂಟ್ ಕೊಡ್ತಾ ಇರ್ತದೆ. ಈ ಎರಡರ ನಡುವೆ ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇರ್ತದೆ. ಅಂದರೆ ಇದು ಎಲೆಕ್ಟ್ರಿಸಿಟಿ ಬಂದು ಮೋಟಾರ್ ಸಿಸ್ಟಮಿಗೆ ಟರ್ನ್ ಆಗಬೇಕು. ಇಂಥದ್ದೊಂದು ವ್ಯವಸ್ಥೆ ಶರೀರದಲ್ಲಿ. ಕರೆಂಟ್ ಬಂದ ತಕ್ಷಣ ಮಸಲ್ಸ್ ಹಿಂಗೆ ಆಡಬೇಕು ಅಂತೇನಿದೆ, ಕರೆಂಟ್ ಶಾಕ್ ಹೊಡಿಬೋದಿತ್ತಲ್ಲ. ಹಾಗಾಗಿ ಮಸಲ್ಸ್ ಆಡೋದಕ್ಕೆ ಅಂತ ಒಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ರಜತ ಭಸ್ಮ ಅಂದರೆ ಬೆಳ್ಳಿಯಿಂದ ಮಾಡಿರ್ತಕ್ಕಂಥ ಭಸ್ಮದಲ್ಲಿ ಈ ಕೆಮಿಕಲ್ ಫಾರ್ಮುಲೇಷನ್ ಕರೆಕ್ಟಾಗಿ ಕೆಲಸ ಮಾಡ್ತದೆ. ಮತ್ತು ಈ ಔಷಧಿಗಳು ಪರ್ಮನೆಂಟ್ ಬೇಕು ಅಂತೇನಲ್ಲ, ಇದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಔಷಧಿಗಳಿದ್ದಾವೆ. ಅದಕ್ಕಿಂತ ಮುಖ್ಯವಾಗಿ ದೊಡ್ಡ ಕರಳಿನಲ್ಲಿ ಉತ್ಪತ್ತಿಯಾಗುವಂತಹ ವಿಕೃತ ವಾತವನ್ನು ನಾವು ತಡೆದು ಬಿಡ್ತೀವಿ. ಆ ವಿಕೃತ ವಾತ ತಡೆದ್ರೆ ಇಲ್ಲಿಂದ ಪಾರ್ಕಿನ್ಸನ್ಸ್ ಮತ್ತೆ ಜಾಸ್ತಿ ಆಗೋಲ್ಲ, ಗ್ಯಾರಂಟಿ ಆಗೋದಿಲ್ಲ. 1 ವರ್ಷಗಳ ಕಾಲ ಈ ರೀತಿ ಚಿಕಿತ್ಸೆ ಇದೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಪೂರ್ಣ ರೂಪದಲ್ಲಿ ಇದು ಗುಣ ಆಗ್ತದೆ. ಅದು ಗುಣ ಆದಮೇಲಾದರೂ ಕೂಡ ಮಾಡಬಾರ್ದಂಥದ್ದೇನು ಅಂದರೆ ನಿಧಾನ ಪರಿವರ್ಜನ, ಅಂದರೆ ಕಾರಣವನ್ನು ಕೈ ಬಿಡಬೇಕು. ಡಾಕ್ಟರ್ ನಾನು ಬೆಂಕಿ ಕೈ ಹಾಕಿ ಬರ್ತೀನಿ, ನೀವು ಆಯಿಂಟ್ಮೆಂಟ್ ಹಚ್ತಾ ಇರಿ ಅಂದರೆ ಇದು ಪರ್ಮನೆಂಟ್ ಚಿಕಿತ್ಸೆ ಅಲ್ಲ. ಬೆಂಕಿ ಕೈ ಹಾಕೋದನ್ನು ಬಿಟ್ಟರೆ ಹಚ್ಚಿದ ಆಯಿಂಟ್ಮೆಂಟು ಗಾಯವನ್ನು ವಾಸಿ ಮಾಡ್ತದೆ. ಹೌದಾ? ಸೊ ಹೀಗಾಗಿ ಪರ್ಮನೆಂಟ್ ಚಿಕಿತ್ಸೆ ಅನ್ನುವಂಥದ್ದು ಪಾರ್ಕಿನ್ಸನ್ಸಿಗೆ ಇನಿಷಿಯಲ್ ಡೇಸಲ್ಲಿ ತುಂಬ ಒಳ್ಳೆಯದು. ತುಂಬ ಲೇಟರ್ ಡೇಸಲ್ಲಿ ಈ ವಿಡಿಯೋ ನೋಡಿಬಿಟ್ಟು ನಮ್ಮ ತಂದೆಗಾಗಲೇ ಮೆಮೊರಿ ಹಾಳಾಗಿದೆ, ಈಗೇನಾದ್ರು ಮಾಡಿ ಅಂದರೆ ಖಂಡಿತ ಆಗ್ತದೆ. ಈಗಿರೋದಕ್ಕಿಂತ ಒಂದು 10-20% ಇಂಪ್ರೂವ್ಮೆಂಟ್ ಕಾಣ್ಬೋದೇ ಹೊರತು ಪೂರ್ಣ ರೂಪದಲ್ಲಿ ನಾರ್ಮಲ್ ಮಾಡೋಕ್ಕೆ ಭಾಳಷ್ಟು ಶ್ರಮ ಪಡಬೇಕಾಗ್ತದೆ. ಈ ವಿಡಿಯೋನ ಪೂರ್ಣ ರೂಪದಲ್ಲಿ ನೋಡೋದಕ್ಕೆ ಧನ್ಯವಾದಗಳು. ಇದನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಶ್ರೀಪಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಎಲ್ಲರೊಂದಿಗೆ ಹಂಚ್ಕೊಳ್ಳಿ. ಎಲ್ಲರೂ ಜಗತ್ತಿನಲ್ಲಿ ಔಷಧಿ ರಹಿತವಾಗಿ, ರೋಗರಹಿತವಾಗಿ ಆರೋಗ್ಯದಿಂದ ಇರೋಣ, ಆನಂದಮಯ ಜೀವನವನ್ನು, ಯಶಸ್ವಿ ಜೀವನವನ್ನು ಅನುಭವಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.